ಪ್ರಿಯರಾದವರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಹಾಗೂ ಸ್ವಾಗತಗಳು. ದೇವರು ಈ ದಿನ ನಮಗಾಗಿ ಇಟ್ಟಿರುವಂಥ ದೇವರ ವಾಕ್ಯದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನಗಳು 2, 3, 4ನೇ ವಚನಗಳು. ಯೇಸು ದಯವುಳ್ಳ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಮಹಿಮೆಯನ್ನು ತೋರಿಸಿದ್ದು ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದು ಎಂದು ನಾವು ಇಲ್ಲಿ ಹೆಡ್ಲೈನ್ನಲ್ಲಿ ನೋಡೋರಾಗಿದ್ದೇವೆ. 2ನೇ ವಚನದಿಂದ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದ. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು ಎಂಬುದೇ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸೋಳಾಗಿದ್ದೇನೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಯಾವ ಮಾತಾಡುವಾತನಾಗಿದ್ದಾನೆ, ನನಗೇನು ಹೇಳುವಾತನಾಗಿದ್ದಾನೆ, ನಾವು ಗಮನವಿಟ್ಟು ಕೇಳುವಾಗ ಮತ್ತು ನಮಗಾಗಿರ್ಲಿಕ್ಕಿರುವಂಥ ಅದ್ಭುತಗಳಿಗಾಗಿ, ನಮಗಾಗಿರ್ಲಿಕ್ಕಿರುವಂಥ ಆಶೀರ್ವಾದಗಳಿಗಾಗಿ ನೀವು ಕಾಮೆಂಟ್ನಲ್ಲಿ ತಿಳಿಸುವಾಗ ನಮಗೆ ಅದು, ನನ್ನ ಸೇವೆಗೆ ಅದು ಸ್ಫೂರ್ತಿ ತರುವಂಥದ್ದಾಗಿದೆ. ಆದ್ದರಿಂದ ನನ್ನ ಒಂದು ಈ ಸಂದೇಶವನ್ನು ಕೇಳುವುದಕ್ಕೆ ಆಸಕ್ತಿಯುಳ್ಳವರಾಗಿರುವ ನೀವುಗಳು ಈ ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿರಿ. ಅಷ್ಟೇ ಅಲ್ಲದೆ ಶೇರ್ ಮಾಡುವಂಥದ್ದನ್ನು ಮತ್ತು ಇತರರಿಗೆ ಈ ವಾಕ್ಯಗಳನ್ನು ತಿಳಿಸುವುದರಲ್ಲಿ ನೀವು ಸೇವೆಯಲ್ಲಿ ಭಾಗಿಗಳಾಗುವುದಕ್ಕೋಸ್ಕರ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವಳಾಗಿದ್ದೇನೆ. ಇವತ್ತಿನ ವಾಕ್ಯದ ತಲೆಬರಹ, ಯೇಸು ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದು ಎಂದು. ಒಬ್ಬ ಕುಷ್ಠರೋಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಒಂದು ಮಾತು ಹೇಳ್ತಾ ಇದ್ದೇನೆ, ಗುರುವೇ, ಯೇಸುವೆ, ದೇವರೇ, ಅಪ್ಪ, ನಾನು ಕುಷ್ಠರೋಗಿಯಾಗಿರುವುದು ನಿನಗೆ ಗೊತ್ತಿದೆ, ಆದರೆ ನೀನು ನನಗೆ ಸ್ವಸ್ಥ ಮಾಡೋದಕ್ಕೆ ನಿನಗೆ ಇಷ್ಟ ಇದೆಯಾ ಎಂದು ಕೇಳ್ತಾ ಇದ್ದೇನೆ. ತಂದೆಯಾದ ದೇವರಿಗೆ ಈ ಕುಷ್ಠರೋಗಿಯು ಹಾಗೆ ಕೇಳುವಾಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನನಗೆ ಮನಸ್ಸುಂಟು, ಶುದ್ಧವಾಗು ಎಂದು. ನಾವು ನಮ್ಮ ತಂದೆಯ ಹತ್ತಿರ ಹೋಗಿ ಏನಾದರೂ ಕೇಳುವಾಗ, ಅಪ್ಪ, ನಿನಗಿದು ಮಾಡೋದಕ್ಕೆ ಇಷ್ಟ ಇದೆಯಾ, ನನಗಿದು ಕೊಡ್ತೀಯಪ್ಪ, ನನಗಿದು ಮಾಡು, ನಿನಗೆ ಮನಸ್ಸಿದೆಯಪ್ಪ ಅಂತ ನಾವು ಕೇಳುವಾಗ ನಮ್ಮ ಲೋಕದ ತಂದೆ ತಾಯಿಗಳು ಕೊಡದೇ ಇರುತ್ತಾರ? ಲೋಕದ ತಂದೆ ಅಷ್ಟೊಂದೆಲ್ಲ ನಮಗೆ ಕೊಡುವಾತನಾಗಿದ್ದಾನೆ, ಆದರೆ ಪರಲೋಕದ ತಂದೆ ಇನ್ನೂ ಹೆಚ್ಚಾಗಿ ಕೊಡುವಾತನಾಗಿದ್ದಾನೆ. ಈ ಕುಷ್ಠರೋಗಿ ಹೋಗಿ ಹಾಗೆ ಕೇಳ್ತಾ ಇದ್ದಾನೆ, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು. ಆದರೆ ದೇವರಿಗಿದು ಭಾಳ ಸಂತೋಷ. ಆಯಿತು, ನನಗೆ ಮನಸ್ಸಿದೆ, ನಾನು ನಿನಗೆ ಶುದ್ಧೀಕರಿಸುತ್ತೇನೆ, ನೀನು ಶುದ್ಧನಾಗು ಅಂತ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ. ಹೇಳಿದ ತಕ್ಷಣ ತಡ ಆಗಲಿಲ್ಲ. ಯೇಸು ಸ್ವಾಮಿ ಆ ರೀತಿ ಹೇಳಿದ ತಕ್ಷಣ ಆ ಕುಷ್ಠರೋಗಿಯ ಕುಷ್ಠವು ಶುದ್ಧೀಕರಿಸಲ್ಪಟ್ಟಿತು, ಸ್ವಸ್ಥವಾಯಿತು. ಆತನು ಆ ಕುಷ್ಠರೋಗದಿಂದ ಬಿಡುಗಡೆಯಾದನು. ತಿರುಗಿ ಅವನ ದೇಹವು ಮೊದಲಿನ ದೇಹದ ಹಾಗೆ ಆಗಿ ಅವನು ಸಂತೋಷಿಸಿರಬಹುದು, ಆನಂದಿಸಿರಬಹುದು, ಎಷ್ಟು ಜಿಗಿದಾಡಿರಬಹುದು. ಯಾಕೆಂದರೆ ಕುಷ್ಠರೋಗಿಗಳಿಗೆ ಹಿಂದಿನ ಕಾಲದಲ್ಲಿ ಊರಲ್ಲಿ, ಜನರ ಮಧ್ಯದಲ್ಲಿ, ಸಮಾಜದಲ್ಲಿ, ಸಭೆಗಳಲ್ಲಿ ಬರುವುದಕ್ಕೆ ಅವಕಾಶ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಕುಷ್ಠರೋಗಿಗಳಂದರೆ ಬಹಿಷ್ಕರಿಸಲ್ಪಟ್ಟವರಾಗಿದ್ದರು. ಊರಿನ ಹೊರಗಡೆ ಇರಬೇಕಾಗಿತ್ತು, ಪಾಳ್ಯದ ಹೊರಗಡೆ ಇರಬೇಕಾಗಿತ್ತು. ಎಂಥ ನೋವಿನ ಸಂಗತಿ! ನಿರ್ಜನ ಪ್ರದೇಶಗಳಲ್ಲಿ ಅಥವಾ ಕುಷ್ಠರೋಗಿಗಳದೇ ಒಂದು ಆಶ್ರಯಸ್ಥಾನ ಇರಬಹುದು, ಅಂತಹ ಸ್ಥಳದಲ್ಲಿ
ಅವನು ರಾಜನ ಮಗನೇ ಆಗಿರಬಹುದು, ಬಡವನ ಮಗನೇ ಆಗಿರಬಹುದು. ಅವರು ಹೋಗಿ ಆ ಸ್ಥಳದಲ್ಲಿ ಇರಬೇಕಾಗಿತ್ತು. ಅದು ಎಷ್ಟು ನಾಚಿಕೆಗೀಡಾದದ್ದು ಎಂದು ನಾವು ತಿಳಿದುಕೊಳ್ಬಹುದು. ಅಥವಾ ನೋವನ್ನು ಉಂಟು ಮಾಡುವಂಥದ್ದು ಅದಾಗಿರಬಹುದು. ಅಯ್ಯೋ ದೇವರೇ, ಅದನ್ನು ನೆನೆಸುವಾಗ ಅವ್ರಿಗೆ ಎಷ್ಟು ತೊಂದರೆ ಆಗಿರಬಹುದು, ಅವ್ರಿಗೆ ಎಷ್ಟು ಅವಮಾನ ಆಗಿರಬಹುದು, ಅವ್ರಿಗೆ ಎಷ್ಟು ನೋವಾಗಿರಬಹುದು. ನನ್ನ ಸಮಾಜವನ್ನು ಬಿಟ್ಟು, ನನ್ನ ಸಭೆಯನ್ನು ಬಿಟ್ಟು, ನನ್ನ ಜನರನ್ನು ಬಿಟ್ಟು, ನನ್ನ ತಂದೆ ತಾಯಿಗಳನ್ನು ಬಿಟ್ಟು, ನನ್ನ ಕುಟುಂಬವನ್ನು ಬಿಟ್ಟು ನಾನು ಊರು ಹೊರಗಡೆ ಈ ರೀತಿಯಾಗಿ ನಾನು ಇರಬೇಕಾಯ್ತಲ್ಲ ಎಂದು ಅವರು ಎಷ್ಟು ನೋವನ್ನು ಮಾಡಿಕೊಂಡಿರಬಹುದು ಎಂದು ನಾನು ಯೋಚಿಸುವಾಗ ನಿಜವಾಗಿಯೂ ಇದು ಒಂದು ಭಯಂಕರವಾದ ಅವಮಾನದ ಸಂಗತಿ ಎನ್ನುವಂಥದ್ದು ನನಗೆ ನೋವಾಯಿತು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಸ್ವಾಮಿ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು. ಕೂಡಲೇ ಅವನ ಕುಷ್ಠವು ಶುದ್ಧವಾಗಿ ಆತನು ಮನುಷ್ಯನ ಮೊದಲಿನ ಹಾಗೆ ಆಗಿಬಿಟ್ಟಿರಬಹುದು ಎಂದು ನಾನು ಇಲ್ಲಿ ನೆನೆಸುತ್ತೇನೆ. ಮುಂದೆ ಬಂದು ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾರೆ. ಅವನಿಗೆ ಹೇಳ್ತಾ ಇದ್ದಾರೆ ಏನಂತ, ಯಾರಿಗೂ ಹೇಳಬೇಡ ಅಂತ ಹೇಳ್ತಾರೆ. ನನಗೆ ಕುಷ್ಠ ಸ್ವಸ್ಥತೆ ಆಯಿತು, ನಾನು ಈಗ ಕುಷ್ಠರೋಗಿ ಅಲ್ಲ, ನಾನೀಗ ಸಮಾಜದಲ್ಲಿ ಬರ್ತೇನೆ, ನನ್ನ ಕುಟುಂಬದಲ್ಲಿ ಬರ್ತೇನೆ, ನಾನು ಊರೊಳಗೆ ಬರ್ತೇನೆ ಅಂತ ಹೇಳಬೇಕಾಗಿತ್ತಾದರೆ ಅವನು ಕುಷ್ಠರೋಗ ಸ್ವಸ್ಥತೆ ಆಗಿರುವಂಥ ವಿಷಯವನ್ನು ಅವರಿಗೆ ತಿಳಿಸ್ಬೇಕಲ್ಲ. ಆದರೆ ಸ್ವಾಮಿ ಒಂದು ಹೇಳ್ತಾ ಇದ್ದಾರೆ ಏನಂತ, ಯಾರಿಗೂ ಹೇಳಬೇಡ ಅಂತ. ಸ್ವಾಮಿ ಉದ್ದೇಶನೇ ಬೇರೆ ಇತ್ತು. ಏನಂತಂದರೆ, ಈ ವ್ಯಕ್ತಿ ಹೋಗಿ ನನ್ನ ಕುಷ್ಠ ಸ್ವಸ್ಥತೆ ಆಯ್ತಂತ ಜನರಿಗೆ ಹೇಳಿದಾಗ ಇನ್ನೂ ಅಲ್ಲಲ್ಲಿ ಕುಷ್ಠರೋಗದಲ್ಲಿರುವಂಥವರೆಲ್ಲರೂ ನನ್ನನ್ನು ಹಿಂಬಾಲಿಸ್ತಾರೆ ಎನ್ನುವಂಥ ಒಂದು ಉದ್ದೇಶವಾಗಿರಬಹುದು. ಅದಕ್ಕೋಸ್ಕರವೇ ಅಲ್ಲಿ ಯಾರಿಗೂ ಹೇಳಬೇಡ ಅಂತ ಸ್ವಾಮಿ ಹೇಳಿರಬಹುದು, ಏನೋ ಗೊತ್ತಿಲ್ಲ. ಆದರೆ ನೆಕ್ಸ್ಟು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನನ್ನು ತೋರಿಸಿ ಹೋಗಬೇಕು. ಎಲ್ಲಿಗೆ ಹೋಗಬೇಕು? ಯಾಜಕರ ಹತ್ರ ಹೋಗ್ಬೇಕು. ನೀ ಜನರಿಗೆ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು, ಆದರೆ ನೀ ಯಾರ ಹತ್ರ ಹೋಗಂತ ಹೇಳಿದ್ರು? ಯಾಜಕರ ಹತ್ರ ಹೋಗು ಅಂತ ಹೇಳಿದರು. ಯಾಜಕರ ಹತ್ರ ಯಾಕೆ ಹೋಗಂತ ಹೇಳಿದ್ರು? ಅಥವಾ ವೈದ್ಯರ ಹತ್ರ ಯಾಕೆ ಹೋಗಂತ ಹೇಳಲಿಲ್ಲ ಅಲ್ಲಿ? ಆವಾಗ ವೈದ್ಯನ ಹತ್ರ ಹೋಗಿ ನಿನ್ನ ಸ್ವಸ್ಥತೆ ಆಗಿದೆಯಾ ಇಲ್ಲ ಎನ್ನುವಂಥದ್ದು ಆ ವೈದ್ಯರಿಗೆ ತೋರಿಸು. ನೀನು ಸ್ವಸ್ಥತೆ ಆಗಿದ್ದರೆ ಊರಲ್ಲಿ ಹೋಗು ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಯಾಜಕರಿಗೆ ಮೈ ತೋರಿಸು ಎಂದು. ನಿನ್ನ ದೇಹ, ನಿನ್ನ ಕುಷ್ಠ ಹೋಗಿದೆಯಾ ಇಲ್ಲ ಎನ್ನುವಂಥದ್ದನ್ನು ನೀನು ಯಾಜಕರಿಗೆ ತೋರಿಸು. ಯಾಜಕರಿಗೆ ಯಾಕೆ ತೋರಿಸಬೇಕಾಗಿತ್ತು? ವೈದ್ಯರಿಗೆ ಯಾಕೆ ತೋರಿಸಬೇಕಾಗಿಲ್ಲ? ಅಥವಾ ವೈದ್ಯರ ಬಳಿ ಯಾಕೆ ಕಳುಹಿಸಲಿಲ್ಲ ಎನ್ನುವಂಥ ಪ್ರಶ್ನೆ ಎಂದಾದರೂ ಬಂದಿರಬಹುದು ನಿಮಗೂ ಕೂಡ. ಯಾಕೆ ಅವರು ವೈದ್ಯರ ಬಳಿಯಲ್ಲಿ ಕಳುಹಿಸಲಿಲ್ಲ, ಯಾಜಕರ ಬಳಿಯಲ್ಲಿ ಕಳುಹಿಸಿದ್ರಂದರೆ, ಯೆಹೋವ ದೇವರು ಯಾಜಕರೊಡನೆ ಮಾತಾಡುವವರಾಗಿದ್ದರು, ಯಾಜಕರಿಗೆ ದರ್ಶನ ಕೊಡುವವರಾಗಿದ್ದರು, ಯಾಜಕರಿಗೆ ಅವರು ಕನಸಿನಲ್ಲಿ ವಿಷಯಗಳನ್ನು ತಿಳಿಸುವವರಾಗಿದ್ದರು, ಮುಖಾಮುಖಿಯಾಗಿ ಅವರಿಗೆ ವಿಷಯಗಳನ್ನು ತಿಳಿಸುವವರಾಗಿದ್ದರು. ಯಾಜಕರು ದೇವರ ಸೇವಕರಾಗಿದ್ದರು. ಅದಕ್ಕೋಸ್ಕರ ಅವರು ಆರಿಸಲ್ಪಟ್ಟವರಾಗಿದ್ದರು. ದೇವರು ಅವರಿಗೆ ಯಾಜಕತ್ವದ ಸೇವೆಗೆ ನೇಮಿಸಲ್ಪಟ್ಟವರಾಗಿದ್ದರು. ದೇವರು ಆವಾಗ ಅವರಿಗೆ ಈ ಸಂದೇಶಗಳನ್ನು ಕೊಡ್ತಾ ಇದ್ರು. ಈಗಿದ್ದ ಹಾಗೆ ಮೊದಲು ಸತ್ಯವೇದ ಇರಲಿಲ್ಲ, ಧರ್ಮಶಾಸ್ತ್ರ ಇರಲಿಲ್ಲ. ಧರ್ಮಶಾಸ್ತ್ರ ಬಹಳ ವರ್ಷಗಳ ನಂತರ ಬಂದದರಿಂದ ಹೋಗಿ ಯಾಜಕರಿಗೆ ಮೈ ತೋರಿಸು ಎನ್ನುವಂಥ ವಿಷಯವನ್ನು ಅಲ್ಲಿ ತಿಳಿಸ್ತಾ ಇದ್ರು. ಯಾಜಕರಿಗೆ ದೇವರು ಎಲ್ಲ ವಿಷಯವನ್ನು ತಿಳಿಸ್ತಾ ಇದ್ರು. ಇವರಿಗೆ ರೋಗ ವಾಸಿಯಾಗಿದೆಯಾ ಅಥವಾ ಇನ್ನೂ ಇದೆಯಾ, ಇವರಲ್ಲಿಂದ ಪಾಪ ಹೋಗಿದೆಯಾ ಇನ್ನೂ ಇದೆಯಾ ಎನ್ನುವಂಥ ವಿಷಯ ಯಾಜಕರಿಗೆ ಮಾತ್ರ ತಿಳಿಸ್ತಾ ಇದ್ರು. ಅದಕ್ಕೋಸ್ಕರ ಹೋಗಿ ಯಾಜಕರಿಗೆ ಮೈ ತೋರಿಸು ಎಂದು, ನಿನ್ನ ಕುಷ್ಠ ಹೋಗಿದೆಯಾ ಇಲ್ಲ ಎನ್ನುವಂಥದ್ದು ಪರೀಕ್ಷಿಸಿಕೋ ಎನ್ನುವಂಥ ಒಂದು ಉದ್ದೇಶಕ್ಕಾಗಿ ಯೇಸು ಸ್ವಾಮಿ ಆ ಕುಷ್ಠರೋಗಿಗೆ ಹಾಗೆ ಹೇಳಿದ್ದನ್ನು ನಾವು ನೋಡೋರಾಗಿದ್ದೇವೆ. ಇನ್ನು ಮುಂದೆ ಬಂದು ಅಲ್ಲಿ ಇನ್ನೊಂದು ಕಂಟಿನ್ಯೂ ಆಗಿದೆ 4th ವರ್ಸ್ನಲ್ಲಿ ಏನಂತ, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು ಎಂದು. ಯಾಜಕನಿಗೆ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆ. ಮೋಶೆ 5 ಪುಸ್ತಕಗಳನ್ನು ಬರೆದು ಅದರಲ್ಲಿ ಅನೇಕ ನಿಯಮಗಳನ್ನು ಬರೆದಿಟ್ಟಿದ್ದ. ಆ ನಿಯಮಗಳಲ್ಲಿ ಮೋಶೆ
ಈ ಕುಷ್ಠರೋಗಿಗಳಿಗೆ ಸ್ವಸ್ಥ ಮಾಡಿದರೆ ಏನು ಕೊಡಬೇಕು ಯಾಜಕನಿಗೆ ಎನ್ನುವಂಥದ್ದಲ್ಲಿ ಬರೆಯಲ್ಪಟ್ಟಿತು. ಅದಕ್ಕೋಸ್ಕರ ಮೋಶೆ ಏನು ಕೊಡಬೇಕು ಅಂತ ಬರೆದಿಟ್ಟಿದ್ದಾನೋ, ಏನು ಕೊಡಬೇಕು, ಏನನ್ನು ಕೊಡಬೇಕು ಅಂತ ನೇಮಿಸಿದ್ದಾನೋ ಅದನ್ನು ನೀನು ಅಲ್ಲಿ ಕೊಡು. ಮೋಶೆ ನೇಮಿಸಿದ್ದನ್ನು ಯಾಜಕನಿಗೆ ಕೊಡುವುದಕ್ಕೋಸ್ಕರ ಯೇಸು ಸ್ವಾಮಿಯಲ್ಲಿ ಆತನಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಜಕನಿಗೆ ಕಾಣಿಕೆ ಯಾಕೆ ಕೊಡಬೇಕು ಅಂತಂದರೆ, ಈಗ ಯಾಜಕನಿಗೆ ಯಾವುದೇ ಒಂದು ಆಸ್ತಿ ಹಂಚುವಾಗ ಅವರಿಗೆ ಅದು ದೇವರು ಕೊಡಬಾರ್ದು, ಅವರು ಸೇವೆ ಮಾಡಿನೇ ಬದುಕಬೇಕು. ಯಾಜಕರಿಗೆ ಈ 12 ಕುಲಗಳಲ್ಲಿ ಈ ಆಸ್ತಿಯನ್ನು ಹಂಚುವಾಗ ಯಾಜಕರಿಗೆ ಇದು ಆರೋನನ ವಂಶದವರಿಗೆ ಇದು ಕೊಡಲಿಲ್ಲ. ಅದಕ್ಕೋಸ್ಕರ ಯಾಜಕರಿಗೆ ಯಾವ ಹೊಲ ನೆಲ ಇಲ್ಲ, ಯಾವ ಆಸ್ತಿ ಅಂತಸ್ತಿಲ್ಲ. ಅವರು ತಮ್ಮ ಜೀವನವನ್ನು ಸಾಗಿಸುವುದಕ್ಕೋಸ್ಕರ, ತಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ, ಯಾಜಕರು ಈ ಲೋಕದಲ್ಲಿ ಬಾಳಿ ಬದುಕುವುದಕ್ಕೋಸ್ಕರ ಇಂಥ ಒಂದು ಕಾಣಿಕೆಗಳ ಮೂಲಕವಾಗಿ ಅವರು ಸೇವೆ ಮಾಡಬೇಕಾಗಿತ್ತು, ತಮ್ಮ ಜೀವನವನ್ನು ಸಾಗಿಸಬೇಕಾಗಿತ್ತು. ಅದಕ್ಕೋಸ್ಕರ ಯಾಜಕರಿಗೆ ಕಾಣಿಕೆಗಳನ್ನು ಕೊಡಬೇಕು ಎಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಿಯಮಗಳಲ್ಲಿ ಒಂದು ಬರೆಯಲ್ಪಟ್ಟಿದೆ. ಆ ರೀತಿಯಾಗಿ ಯೇಸು ಸ್ವಾಮಿ ಈ ವಿಷಯವನ್ನು ಕುಷ್ಠರೋಗಿಗೆ ಹೇಳಿದನು. ಆಮೇಲೆ ಅದು ಇನ್ನು ಮುಂದೆ ಬಂದು ಅದು ಜನರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ಜನರಿಗೆ ಸಾಕ್ಷಿ. ಈಗ ಈ ಸತ್ಯವೇದದಲ್ಲಿ ಸಾಕ್ಷಿಗಳು ಅನೇಕವಿವೆ. ನೀವು ಪ್ರಪಂಚಕ್ಕೆಲ್ಲ ಸಾಕ್ಷಿಯಾಗಿರಬೇಕು ಅಂತ ಕೂಡ ದೇವರು ಈ ಸತ್ಯವೇದದಲ್ಲಿ ನಮ್ಮನ್ನು ತಿಳಿಸಿದ್ದಾರೆ. ಸಾಕ್ಷಿ ಯಾಕೆ ಆತನು ಕೊಡಬೇಕಾಗಿತ್ತು ಅಂತಂದರೆ, ಅವನು ನನಗೆ ಕುಷ್ಠರೋಗ ಸ್ವಸ್ಥತೆಯಾಗಿದೆ ಎನ್ನುವಂಥ ಒಂದು ಸಾಕ್ಷಿ ಯಾಕೆ ಕೊಡಬೇಕಾಗಿದೆ ಅಂದರೆ, ಯೇಸು ಸ್ವಾಮಿಯ ಮೂಲಕವಾಗಿ ಅದು ಸ್ವಸ್ಥತೆಯಾಯಿತು. ಯೇಸು ಕ್ರಿಸ್ತನು ಯಾರು ಎನ್ನುವಂಥದ್ದಲ್ಲಿ ತಿಳಿಸಬೇಕಾಗಿತ್ತು. ಯೇಸು ಕ್ರಿಸ್ತನು ಈ ಕುಷ್ಠರೋಗದ ಸ್ವಸ್ಥತೆ ಮಾಡುವಾತನಾಗಿದ್ದಾನೆ ಎನ್ನುವಂಥದ್ದು ಕೂಡ ಅಲ್ಲಿ ಗೊತ್ತಾಗಬೇಕಾಗಿತ್ತು. ಯೇಸು ಕ್ರಿಸ್ತನು ಈ ಕುಷ್ಠದ ಜೊತೆಗೆ ಪಾಪದ ಕುಷ್ಠವನ್ನು ತೊಳೆಯುವಾತನಾಗಿದ್ದಾನೆ ಎನ್ನುವಂಥದ್ದು ಕೂಡ ಅಲ್ಲಿ ಸುವಾರ್ತೆ ಸಾರಲ್ಪಡಬೇಕಾಗಿತ್ತು. ಈಗ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯವಾಗಿದೆ, ಒಂದು ಸೂಚಕ ಕಾರ್ಯವಾಗಿದೆ. ದೇವರು ಆಗದೆ ಇರಲಿಕ್ಕಿರುವಂಥ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡಿದರೆ, ನನ್ನ ಕುಟುಂಬ ಜೀವಿತದಲ್ಲಿ ಮಾಡಿದರೆ ಅಂತ ನನಗೆ ಅನುಭವವಾದಾಗ, ನಾನು ಅದನ್ನು ಅನುಭವಿಸಿದಾಗ, ನಾನು ಅದನ್ನು ಇತರರಿಗೆ ಹೇಳುವಂಥದ್ದು ನನ್ನ ತೋರಿಕೆಗಲ್ಲ, ನನಗೆ ಅದು ಹೇಳಬೇಕು ಅನ್ನುವಂಥದ್ದಲ್ಲ. ಅದು ಯಾಕೆ ಹೇಳಬೇಕಂದ್ರೆ ಅದರಿಂದ ದೇವರಿಗೆ ಮಹಿಮೆ ಆಗಬೇಕು. ಆ ಸಾಕ್ಷಿಯ ಮೂಲಕವಾಗಿ ಅನೇಕ ಜನರು ರಕ್ಷಣೆ ಹೊಂದುವವರಾಗಿದ್ದಾರೆ. ಆ ಸಾಕ್ಷಿಯಲ್ಲಿ ಸುವಾರ್ತೆಯು ಕೂಡಿರುತ್ತದೆ. ಆ ಸಾಕ್ಷಿಯಲ್ಲಿ ನಂಬಿಕೆಯ ಪ್ರಾರ್ಥನೆಯು ಕೂಡಿರುತ್ತದೆ. ಆ ಸಾಕ್ಷಿಯಲ್ಲಿ ದೇವರ ಆತ್ಮನ ಕಾರ್ಯವು ಎಷ್ಟು ದೊಡ್ಡದು ಎಂದು ನಮಗೆ ತಿಳಿಸುವಂಥದ್ದಾಗಿದೆ. ಆ ಸಾಕ್ಷಿಯ ಮೂಲಕವಾಗಿ ಅನೇಕರು ಸುವಾರ್ತೆ ಕೇಳುವವರಾಗಿ, ಪಾಪದಿಂದ ಬಿಡುಗಡೆ ಹೊಂದುವವರಾಗಿ ಈ ಲೋಕದಲ್ಲಿ ಯೇಸು ಸ್ವಾಮಿಯ ಕ್ರಿಸ್ತನ ಮಾರ್ಗವನ್ನು, ಪರಲೋಕದ ಮಾರ್ಗವನ್ನು ಕಂಡುಕೊಳ್ಳುವವರಾಗಿದ್ದಾರೆ ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ಯೇಸು ಸ್ವಾಮಿಯಲ್ಲಿ ಕುಷ್ಠರೋಗಿಗೆ ಹೋಗಿ ಇದನ್ನು ಈ ರೀತಿಯಾಗಿ ಮಾಡಿದ್ದು ಲೋಕದ ಜನರಿಗೆ ಇದು ಸಾಕ್ಷಿಗೋಸ್ಕರ ಆಗಲಿ ಅಂತ ದೇವರು ಹೇಳಿದನು. ಪ್ರಿಯರಾದವರೇ, ಇದರಲ್ಲಿ ನಮಗೆ ಯಾರಿಗೂ ಹೇಳಬೇಡ ಎನ್ನುವಂಥ ವಿಷಯವನ್ನು ಮತ್ತು ಹೋಗಿ ಯಾಜಕನಿಗೆ ಮೈ ತೋರಿಸು ಮತ್ತು ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು ಮತ್ತು ಸಾಕ್ಷಿಯಾಗಿರು ಎನ್ನುವಂಥ ಈ 4-5 ಪಾಯಿಂಟ್ಗಳ ಮೂಲಕವಾಗಿ ನಾವೇನನ್ನು ಕಲಿತುಕೊಳ್ಳುವವರಾಗಿದ್ದೇವೆ. ನಾವಿದರಿಂದ ಆತ್ಮೀಕವಾಗಿ ಏನನ್ನು ಕಲಿತುಕೊಳ್ಳುವವರಾಗಿರಬೇಕು ಎನ್ನುವಂಥದ್ದು ದೇವರ ವಾಕ್ಯ ನಮಗೆ ತಿಳಿಸುವಾಗ, ಮೊದಲನೇದಾಗಿ ನನಗೆ ಮನಸ್ಸುಂಟು, ಶುದ್ಧವಾಗು ಎಂದು ದೇವರು ಹೇಳಿದಕ್ಕೆ ಆತನು ನಿನಗೆ ಮನಸ್ಸಿದೆಯಾ ಎಂದು ದೇವರು ಕೇಳಿದನು. ಅದೇ ರೀತಿಯಾಗಿ ದೇವರು ನನ್ನ ಹಿಂದೆ ಬರುವುದಕ್ಕೆ ನಿನಗೆ ಮನಸ್ಸಿದೆಯಾ ಎಂದು ಕೇಳ್ತಾ ಇದ್ದಾರೆ. ಪಾಪದಿಂದ ಬಿಡುಗಡೆಯಾಗುವುದಕ್ಕೆ ನಿನಗೆ ಮನಸ್ಸಿದೆಯಾ ಎಂದು ದೇವರು ಕೇಳ್ತಾ ಇದ್ದಾರೆ. ಪಾಪವೆಂಬ ಕುಷ್ಠರೋಗದಿಂದ ನೀನು ಹೊರಗೆ ಬರುವುದಕ್ಕೆ ಮನಸ್ಸಿದೆಯಾ ಎಂದು ಕೇಳ್ತಾ ಇದ್ದಾರೆ. ಪರಲೋಕ ರಾಜ್ಯಕ್ಕೆ ನನ್ನ ಹಿಂದೆ ನಿನ್ನ ಶಿಲ್ಪೆಯನ್ನು ಹೊತ್ತುಕೊಂಡು ಹಿಂಬಾಲಿಸುವುದಕ್ಕೆ ನಿನಗೆ ಮನಸ್ಸಿದೆಯಾ ಎಂದು ಕೇಳ್ತಾ ಇದ್ದಾರೆ. ನಿನಗೆ ಮನಸ್ಸಿರುವುದಾದರೆ ಪ್ರಿಯರಾದವರೇ ಕಾಮೆಂಟ್ನಲ್ಲಿ ಬರೆದು ತಿಳಿಸಿರಿ, ನಾನು ದೇವರನ್ನು ಹಿಂಬಾಲಿಸುವುದಕ್ಕೆ ನನಗೆ ಮನಸ್ಸಿದೆ ಎಂದು.
ನಾನು ನನ್ನ ಶಿಲುಬೆಯನ್ನು ನಾನು ಹೊತ್ತುಕೊಂಡು ಯೇಸು ಸ್ವಾಮಿ ಹಿಂದೆ ಹೋಗೋದಕ್ಕೆ ನನಗೆ ಮನಸ್ಸಿದೆ ಎಂದು, ಮತ್ತು ನಾನು ಪರಲೋಕದ ಮಾರ್ಗದಲ್ಲಿ ಹೋಗೋದಕ್ಕೆ ನನಗೆ ಮನಸ್ಸಿದೆ ಎಂದು ನಿಮ್ಮ ಕಾಮೆಂಟ್ನಲ್ಲಿ ತಿಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ, ಯಾಜಕನಿಗೆ ನಾವು ಮೈ ತೋರಿಸುವವರಾಗಿರಬೇಕು. ಅಂದರೆ ನಮ್ಮ ದೇಹದ ಕುಷ್ಠಕ್ಕೋಸ್ಕರ ಆತನು ಯಾಜಕನ ಹತ್ತಿರ ಮೈ ತೋರಿಸಿದ ಹಾಗೆ ನಾವು ದೇವರ ಸೇವಕರ ಹತ್ತಿರ ನಾವು ನಮ್ಮ ಆತ್ಮೀಕ ಜೀವಿತದ ಬಗ್ಗೆ ನಾವು ಯಾವ ಯಾವ ಮಾತುಗಳನ್ನು ಆಡ್ತಾ ಇದ್ದೇವೆ. ನಮ್ಮ ಆತ್ಮೀಕ ಜೀವಿತವು ನಮ್ಮ ಸೇವಕರ ಜೊತೆಗೆ, ನಮ್ಮ ಪಾಸ್ಟರ್ಗಳ ಜೊತೆಗೆ, ಭಕ್ತರ ಜೊತೆಗೆ ನಮ್ಮ ಆತ್ಮೀಕ ಜೀವನವು ತೆರೆದಿದೆಯಾ, ಅಥವಾ ನಾವು ಮಾತಾಡುವಂಥದ್ದೊಂದು, ನಾವು ನಡೆದುಕೊಳ್ಳುವಂಥದ್ದೊಂದು ಆಗಿದೆಯಾ? ನಾವು ಯಾಜಕರ ಜೊತೆ ನಮ್ಮ ಸಂಬಂಧ ಹೇಗಿದೆ, ಯಾಜಕರ ಜೊತೆ ನಾವು ಹೇಗಿದ್ದೇವೆ, ನಾವು ಯಾಜಕರ ಜೊತೆ ನಮ್ಮ ಆತ್ಮೀಕವಾದ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದ್ದೀವಾ ಎನ್ನುವಂಥದ್ದು ನಾವಿಲ್ಲಿ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಮತ್ತು ಮೋಶೆ ನೇಮಿಸಿದ ಕಾಣಿಕೆ ರೋಗವನ್ನು ವಾಸಿ ಮಾಡಿದ್ದರಿಂದ ಮೋಶೆ ನೇಮಿಸಿದ ಕಾಣಿಕೆಯಲ್ಲಿ ಕೊಡಬೇಕಾಯಿತು. ಈ ಪಾಪವೆನ್ನುವಂಥ ಕುಷ್ಠರೋಗದಿಂದ ಯೇಸು ಸ್ವಾಮಿಯ ಪರಿಶುದ್ಧ ರಕ್ತದಿಂದ, ಆ ಒಂದು ಕ್ರಯವಿಲ್ಲದ ಆ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಶುದ್ಧರನ್ನಾಗಿ ಮಾಡಿ, ಈ ಪಾಪದ ಕುಷ್ಠರೋಗದಿಂದ ಅವನು ಶುದ್ಧನಾಗಿ ಅವನು ಕಾಣಿಕೆ ಕೊಟ್ಟ. ಅವನು ದೇಹದ ಮೇಲಿನ ಕುಷ್ಠರೋಗಕ್ಕೋಸ್ಕರ ಆತನು ಕಾಣಿಕೆಯನ್ನು ಕೊಟ್ಟ. ನಾವು ಪಾಪವೆನ್ನುವಂಥ ಕುಷ್ಠರೋಗಕ್ಕಾಗಿ ದೇವರು ಸುರಿಸಿರುವಂಥ ಪರಿಶುದ್ಧ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸಿದ್ದಕ್ಕಾಗಿ ನಾವು ಯಾವ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದೇವೆ, ಯಾವ ಕಾಣಿಕೆಯನ್ನು ನಾವು ದೇವರಿಗೆ ಕೊಡ್ತಾ ಇದ್ದೇವೆ, ಯಾವ ಕಾಣಿಕೆ ಕೊಡಬೇಕು ಎಂದಾದರೂ ಯೋಚನೆ ಮಾಡಿದೀವ? ಈ ಲೋಕವೆಲ್ಲ ನನ್ನದೇ, ಈ ಒಂದು ಹಣ ನನ್ನದೇ, ಧನ ನನ್ನದೇ, ನೀನು ನನ್ನವನೇ, ನನಗೆ ಯಾವ ಕಾಣಿಕೆ ಕೊಡುವಿ ಎಂದು ದೇವರು ಕೇಳ್ತಾ ಇದ್ದಾನೆ. ನೀ ಏನು ಕೊಟ್ಟರು ಅದು ಎಲ್ಲ ನನ್ನದೇ ನನಗೆ ಕೊಟ್ಟರೆ ಅದು ಕಾಣಿಕೆ ಆಗುವುದಿಲ್ಲ. ಹಾಗಾದರೆ ನೀನು ನನಗೇನು ಕೊಡುವಿ? ನಾವೇನನ್ನು ಕೊಡ್ತಾ ಇದ್ದೇವೆ? ಯಾವ ಕಾಣಿಕೆಯನ್ನು ನಾವು ದೇವರಿಗೆ ಕೊಡ್ತಾ ಇದ್ದೇವೆ? ದೇವರು ಒಂದೇ ಕೇಳ್ತಾ ಇದ್ದಾರೆ, ನಿನ್ನ ಹೃದಯವನ್ನು ನನಗೆ ಕೊಡು ಎಂದು. ನಿನ್ನ ಹೃದಯದಲ್ಲಿ ಸ್ವಲ್ಪ ಸ್ಥಳವನ್ನು ನನಗೆ ಕೊಡು ಎಂದು. ಆ ಹೃದಯದಲ್ಲಿ ನಿನ್ನ ಚಿಕ್ಕ ಹೃದಯದಲ್ಲಿ ನಾನು ಬಂದು ವಾಸಿಸುವುದಕ್ಕೆ ನನಗೆ ಸ್ಥಳ ಕೊಡು ಎಂದು ದೇವರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆತನು ಏನು ಕೇಳ್ತಾ ಇದ್ದಾರೆ ಅಂದರೆ, ಕಾಣಿಕೆ ಅಂತಂದರೆ ನಾವು ದೇವರಿಗೆ ಎಷ್ಟು ಆತ್ಮಗಳನ್ನು ಆದಾಯ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಎನ್ನುವಂಥದ್ದು, ದೇವರ ಸೇವೆ ಎಷ್ಟು ಮಾಡ್ತಾ ಇದ್ದೇವೆ ಎನ್ನುವುದು, ದೇವರಿಗೋಸ್ಕರ ಎಷ್ಟು ಜನರನ್ನು ನಾವು ಕರೆದುಕೊಂಡು ದೇವರಿಗೆ ಕೊಡ್ತಾ ಇದ್ದೇವೆ ಎನ್ನುವಂಥದ್ದು. ದೇವರು ಇದನ್ನೇ ಬಯಸ್ತಾ ಇದ್ದಾರೆ. ಪ್ರಿಯರಾದವರೇ, ನೀವು ದೇವರಿಗೋಸ್ಕರ ಎಷ್ಟು ಆದಾಯ ಮಾಡಿದಿರಿ? ಯಾವ ಹಣದ ಆದಾಯ ಬೇಡ ದೇವರಿಗೆ, ಆತ್ಮದ ಆದಾಯ ಬೇಕು. ಎಷ್ಟು ಜನರಿಗೆ ನೀನು ವಾಕ್ಯವನ್ನು ತಿಳಿಸ್ತಾ ಇದೆಯಾ? ಎಷ್ಟು ಜನರು ಯೇಸುವನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ? ಎಷ್ಟು ಜನರು ನರಕಕ್ಕೆ ಹೋಗೋದರಿಂದ ತಪ್ಪಿಸಿಕೊಂಡು ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ? ಇಂದಿನಿಂದ ನಾನು ಯೇಸುವಿಗೆ ಯಾವ ಕಾಣಿಕೆಯನ್ನು ಸಮರ್ಪಿಸಿದ್ದೇನೆ ಎನ್ನುವಂಥದ್ದನ್ನು ದಯಮಾಡಿ ನೀವು ಕಾಮೆಂಟ್ನಲ್ಲಿ ತಿಳಿಸುವುದಾದರೆ ಅದಕ್ಕೋಸ್ಕರ, ಅದರ ಅಭಿವೃದ್ಧಿಗೋಸ್ಕರ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಅಷ್ಟೇ ಅಲ್ಲದೆ ಕರ್ತನು ಸಾಕ್ಷಿ ಹೇಳ್ತಾರೆ. ಇಲ್ಲಿ ಕುಷ್ಠರೋಗಿಗೆ ವಾಸಿ ಮಾಡಿರುವಂಥದ್ದು ಜನರಿಗೆಲ್ಲ ಸಾಕ್ಷಿಯಾಗಿರಲಿ. ಅದು ನನ್ನ ಸಾಕ್ಷಿ ಅಂಥದ್ದಾಗಿದೆ, ನಿನ್ನ ಸಾಕ್ಷಿ ಅಂಥದ್ದಾಗಿದೆ. ನಾವು ನಮ್ಮ ಸಾಕ್ಷಿಯ ಮೂಲಕವಾಗಿ ಅನೇಕರು ತಮ್ಮ ಪಾಪಗಳಿಂದ ಬಿಡುಗಡೆ ಹೊಂದ್ತಾ ಇದ್ದಾರಾ? ನಮ್ಮ ಸಾಕ್ಷಿ ಮೂಲಕವಾಗಿ ಅವರು ದೇವರ ಕಡೆಗೆ ತಿರುಗ್ತಾ ಇದ್ದಾರಾ? ನಾವು ಸಾಕ್ಷಿಯನ್ನು ಕಳೆದುಕೊಂಡಿದ್ದೇವಾ? ನಮ್ಮ ಸಾಕ್ಷಿ ಬಲವುಳ್ಳದಾಗಿದೆಯಾ? ನಾವು ಬಿದ್ದು ಹೋದಂಥ ಸಾಕ್ಷಿಯಾಗಿದೆಯಾ? ಮುಂದೊಂದು ಹಿಂದೊಂದು ಇರುವಂಥ ಸಾಕ್ಷಿಯಾಗಿದೆಯಾ? ಜನರಿಗೆ ತೋರಿಸುವಂಥ ಒಂದು ಜೀವಿತ ನಮ್ಮದಾಗಿದ್ದುಕೊಂಡು ಮತ್ತೆ ಗುಪ್ತ ಪಾಪಗಳನ್ನು ನಾವು ಮಾಡುವಂಥ ಸಾಕ್ಷಿ ನಮ್ಮದಾಗಿದೆಯಾ? ದಯಮಾಡಿ ಪ್ರಿಯರಾದವರೇ, ಇಂಥ ಸಾಕ್ಷಿ ಇರಬೇಕು. ನನಗೂ ದೇವರಿಗೂ ಟ್ರಾನ್ಸ್ಪರೆಂಟ್ ಆಗಿರಲಿಕ್ಕಿರುವಂತಹ ಆಗಿರಬೇಕು ಎಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದಾಗಿದ್ದೇನೆ. ಆದ್ದರಿಂದ ಪ್ರಿಯರಾದವರೇ, ನನ್ನ ಜೀವಿತವು ದೇವರೊಂದಿಗೆ ಟ್ರಾನ್ಸ್ಪರೆಂಟ್ ಆಗಿದೆ ಹಾಗೂ ಅದೇ ಜೀವಿತವು ಜನರಿಗೆ ಸಾಕ್ಷಿಯಾಗಿದೆ ಎಂದು ಒಂದು ಕಾಮೆಂಟ್ ಮೂಲಕ ತಾವು ತಿಳಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುವಳಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಷ್ಟು ಹೊತ್ತು ನೀವು ಆಸಕ್ತಿಯಿಂದ ಕೇಳಿರಲಿಕ್ಕಿರುವಂಥ ಈ ವಾಕ್ಯಕ್ಕಾಗಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಒಂದು ಸಂದೇಶವು ನಿಮಗೆ ಇಷ್ಟ ಆಗಿದೆಯಾದರೆ, ನಿಮ್ಮ ಆತ್ಮಕ್ಕೆ ಆದಾಯ ತಂದಿದೆಯಾದರೆ, ನಿಮ್ಮ ಆತ್ಮಕ್ಕೆ ಲಾಭ ತಂದಿದೆಯಾಗಿದ್ದರೆ
ನೀವು ನನ್ನೊಂದಿಗೆ ನನಗೋಸ್ಕರ, ನನ್ನ ಸೇವೆಗೋಸ್ಕರ ಪ್ರಾರ್ಥನೆ ಮಾಡುವುದು ಅಷ್ಟೇ ಅಲ್ಲದೆ ಈ ಸಂದೇಶವನ್ನು ಇತರರಿಗೆ ಶೇರ್ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಆಮೆನ್.